ನಮಸ್ಕಾರ ಸ್ನೇಹಿತರೆ. ಈಗ ಒಂದು 10 ವರ್ಷದ ಹಿಂದೆ ನಾನು ಏನೋ ಒಂದು ತಪ್ಪು ಮಾಡಿರ್ತೇನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಕಳ್ಳತನ ಮಾಡಿರ್ಬೋದು ಅಥವಾ ಬೇರೆ ಏನಾದ್ರೂ ಕೆಟ್ಟ ಕೆಲಸ ಮಾಡಿರ್ಬೋದು. ಅದರಿಂದಾಗಿ ಬಹಳಷ್ಟು ಜನರಿಗೆ ಸಮಸ್ಯೆ ಕೂಡ ಆಗಿರ್ಬೋದು. ಆ ಥರ ಆಗಿ 10 ವರ್ಷ ಆಗುವವರೆಗೂ ನಾನು ಸುಮ್ಮನೆ ಕೂತ್ಕೊಂಡು 10 ವರ್ಷ ಆದಮೇಲೆ ಓಕೆ, ನಾನು ಆ ದಿನ ಏನೋ ತಪ್ಪು ಮಾಡಿದ್ದೇನೆ, ಇದರಿಂದಾಗಿ ನಿಮ್ಮ ತೊಂದರೆಗಳು ಕೂಡ ಆಗಿರ್ಬೋದು, ದಯವಿಟ್ಟು ನನ್ನ ಕ್ಷಮಿಸಿ ಅಂತೇಳಿ ಹೇಳ್ತೇನೆ. ಆದರೆ ನೀವು ಆ ಸಂದರ್ಭದಲ್ಲಿ ನನ್ನನ್ನು ಕ್ಷಮಿಸ್ತೀರಾ ಅಥವಾ ನನಗೆ ಶಿಕ್ಷೆ ಆಗಬೇಕು ಅಂತೇಳಿ ಹೇಳ್ತೀರಾ? ಇದು ನೀವು ಯೋಚನೆ ಮಾಡಬೇಕಂತ ವಿಷಯ. ನಾನು ಈ ವಿಷಯನ ಯಾಕೀಗ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಓರ್ವ ಹೆಸರಾಂತ ನಟ, ಈಗ ಅವರು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಇಡೀ ದೇಶದಲ್ಲಿ ಕೂಡ ಅವರು ಹೆಸರಾಂತ ನಟರಾಗಿದ್ದಾರೆ. ಇವರ ಪರಿಸ್ಥಿತಿ ಈಗ ನಾನು ಹೇಳಿದ್ನಲ್ಲ ಹೀಗೆ ಆಗಿದೆ. ಅಂದ್ರೆ ಅವ್ರು ಈಗಾಗಲೇ ಏನೋ ಒಂದು ಮಾಡಿರೋದಕ್ಕೆ ತಪ್ಪಾಯಿತು ಅಂತೇಳಿ ಕೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಹೇಳಲಿಕ್ಕೆ ಹೊರಟಿರೋದು ಹೆಸರಾಂತ ನಟ ಪ್ರಕಾಶ್ ರಾಜ್. ಈತ ಓರ್ವ ನಟ ಅನ್ನೋದಕ್ಕಿಂತಲೂ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ತಾನು ಓರ್ವ ಬುದ್ಧಿಜೀವಿ ಅಂತ ಹೇಳ್ಕೊಂಡು ಲೇಬಲ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅವರು ಹಲವಾರು ಕಡೆಗಳಲ್ಲಿ ಭಾಷಣ ಮಾಡ್ತಾರೆ, ಯಾವ ವಿಷಯದ ಬಗ್ಗೆ ಭಾಷಣ ಮಾಡ್ತಾರೆ ಇದೆಲ್ಲದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವರು ಏನ್ ಮಾಡಿದ್ರು ಅಂದ್ರೆ 2016ರಲ್ಲಿ ಒಂದು ಜಾಹೀರಾತನ್ನ ಮಾಡಿದ್ರು. ಅದು ಒಂದು ಗೇಮಿಂಗ್ ಆ್ಯಪ್ಗೆ ಸಂಬಂಧಪಟ್ಟಿದ್ದು. ಗೇಮಿಂಗ್ ಆ್ಯಪ್ ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ, ಅದು ಹೇಗಿರ್ತದೆ, ಆ ಗೇಮಿಂಗ್ ಆ್ಯಪ್ ಅನ್ನ ಉಪಯೋಗಿಸೋದ್ರಿಂದ ಏನೆಲ್ಲ ಆಗಿರ್ತದೆ ನಿಮ್ಗೆ ಗೊತ್ತಿರ್ತದೆ. ಈ ರೀತಿಯಾದಂತಹ ಒಂದು ಆ್ಯಪಿಗೆ ಇವರು ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಕೆಲವು ನಟರು ಕೂಡ ಇದ್ರು. ಈಗ ಏನಾಗಿದೆ ಅಂದ್ರೆ ತೆಲಂಗಾಣ ಸರ್ಕಾರ ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕೇವಲ ಪ್ರಕಾಶ್ ರಾಜ್ ಮಾತ್ರ ಅಲ್ಲ, ಇನ್ನು ಹಲವಾರು ಜನರಿಗೆ ನೋಟಿಸ್ ಇಶ್ಯೂ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕಾಶ್ ರಾಜ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, 2016ರಲ್ಲಿ ನಾನು ಈ ಜಾಹೀರಾತನ್ನ ಮಾಡಿದೆ, ಅಂದ್ರೆ ಗೇಮಿಂಗ್ ಆ್ಯಪ್ ಜಾಹೀರಾತನ್ನ ಮಾಡಿದ್ದೆ. ಅದು ಕೇವಲ 1 ವರ್ಷದ ಮಟ್ಟಿಗೆ ನಂದು ಕಾಂಟ್ರಾಕ್ಟ್ ಇದ್ದಿದ್ದು. ಆ 1 ವರ್ಷ ಆದ್ಮೇಲೆ ಅವರು ಪುನಃ ನನ್ನ ಹತ್ರ ಬಂದ್ರು, ಇದನ್ನ ಎಕ್ಸ್ಟೆಂಡ್ ಮಾಡೋಣ ಅಂತೇಳಿ. ಆದ್ರೆ ನಾನು ಅದಕ್ಕೆ ಒಪ್ಪಲಿಲ್ಲ. ಅದಾದ್ಮೇಲೆ ಏನಾಯ್ತು ನಂಗೆ ಗೊತ್ತಿಲ್ಲ. ಈಗ 2022ರಲ್ಲಿ ಬೇರೆ ಇನ್ಯಾವುದೋ ಒಂದು ಕಂಪನಿ ಜೊತೆ ಸೇರ್ಕೊಂಡವರು ಪುನಃ ಈ ಆ್ಯಡ್ ಅನ್ನ, ಅಂದ್ರೆ ಈ ಜಾಹೀರಾತನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಕಡೆಯಿಂದ ತಪ್ಪಾಗಿದ್ದಕ್ಕಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವರಿಗೆ ಇಲ್ಲಿವರೆಗೆ ಗೊತ್ತೇ ಇಲ್ಲ ಅಂತ ಏನ್ ನಡೀತಾ ಇದೆ ಅಂತ ಹೇಳ್ಕೊಂಡು. ಇದು ಸರ್ವತಾ ಶುದ್ಧ ತಪ್ಪು ಅನಿಸ್ತದೆ. ನಾನು ಈ ರೀತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಜಾಹೀರಾತು ಕಂಪನಿ ಜೊತೆಗೆ ಇವ್ರದ್ದು ಕಾಂಟ್ರಾಕ್ಟ್ ಆಗಿರ್ತದೆ. ಈ ಕಾಂಟ್ರಾಕ್ಟ್ ಪ್ರಕಾರ ಏನಾಗಬೇಕು ಅದು ನಡೀತಾ ಇರ್ತದೆ. ಒಂದ್ ವೇಳೆ ಅವರು ಕಾಂಟ್ರಾಕ್ಟ್ ಅನ್ನ ಎಕ್ಸ್ಟೆಂಡ್ ಮಾಡ್ದೇನೆ ಪುನಃ ಈ ಜಾಹೀರಾತನ್ನ ಪ್ರಸಾರ ಮಾಡಿದ್ರೆ ಅವ್ರ ಮೇಲೆ ಇವ್ರು ಕೇಸ್ ಹಾಕ್ಬಹುದು. ಯಾಕಂದ್ರೆ ಇವರ ಪರ್ಮಿಷನ್ ಇಲ್ಲದೆ ಆ ಥರ ಮಾಡ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ ಇವ್ರು ಏನ್ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲದೆ ಏನೋ ನಡೆದು ಹೋಗಿದೆ, ಇದರಿಂದಾಗಿ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಂಡು ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದಾರೆ. ತೆಲುಗುನಲ್ಲಿದೆ, ನೀವು ನೋಡಿದ್ರೆ ಗೊತ್ತಾಗ್ತಾರೆ. ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ಈಗ ಐ ಆಮ್ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವ್ರನ್ನ, ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ನೀವು ಯಾಕೆ ಮಾಡಿದ್ರಿ? ಅದು ಗೇಮಿಂಗ್ ಆ್ಯಪ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅದರಲ್ಲಿ ಏನೆಲ್ಲ ತೊಂದರೆಗಳು ಆಗ್ತದೆ ಅಂತ. ಯಾಕಂದ್ರೆ ಹಲವಾರು ಜನ ಈ ಗೇಮಿಂಗ್ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಆಟ ಆಡಿ ಹಣ ಕಳ್ಕೊಂಡು ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ತಮ್ಮ ಮನೆಯನ್ನೇ ಮಾರಿರುವಂತ ನಿದರ್ಶನಗಳಿದೆ. ಕಳ್ಳತನ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಸುಲಿಗೆ ಮಾಡಿದ್ದಾರೆ, ಎಲ್ಲದೂ ನಡೆದೋಗಿದೆ ಈ ಗೇಮಿಂಗ್ ಆ್ಯಪ್ಗಳಿಂದಾಗಿ. ಆದ್ರೂ ಕೂಡ ಸರ್ಕಾರ ಯಾಕೆ ಇದನ್ನು ಬ್ಯಾನ್ ಮಾಡಲು ನಮ್ಗೆ ಗೊತ್ತಿಲ್ಲ. ಅದೇನೇ ಇರಲಿ, ಈಗ ಪ್ರಕಾಶ್ ರಾಜ್ ಅವರಿಗೆ ಈ ರೀತಿಯಾದಂಥ ಅನಾಹುತ ಆಗುತ್ತೆ ಅನ್ನೋದು ಗೊತ್ತಿಲ್ವಾ? ಇವರೋರ್ವ ಚಲನಚಿತ್ರ ನಟ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವರೀಗ ಇತ್ತೀಚಿನ ದಿನಗಳಲ್ಲಿ ತಾನೋರ್ವ ಬಹುದೊಡ್ಡ ಬುದ್ಧಿವಂತ, ಹಾಗಾಗಿ ನಾನೀಗ ಬುದ್ಧಿಜೀವಿ ಅಂತ ಹೇಳ್ಕೊಂಡು ಕೆಲವರು ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು ಬ್ರ್ಯಾಂಡ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಅವ್ರ ಜೊತೆ ಇವ್ರು ಗುರುತಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಭಾಷಣ ಮಾಡ್ತಾರೆ, ಹಿಂದೂ ಧರ್ಮವನ್ನ ಅತ್ಯಂತ ಕಟುವಾಗಿ ಟೀಕಿಸ್ತಾರೆ. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಏನ್ ನಡೆದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಅಂತೂ ಮಾಡೇ ಮಾಡ್ತಾರೆ ಅವರು. ಬಹುಶಃ ಅವರು ಇತ್ತೀಚಿನ ದಿನಗಳಲ್ಲಿ ನಟನೆಗೆಲ್ಲೂ ಜಾಸ್ತಿ ಈ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಯಾಕಂದ್ರೆ ನಾನು ತುಂಬಾ ಫಾಲೋ ಮಾಡ್ತೇನೆ ಅವ್ರನ್ನ. ಮೊನ್ನೆ ಅನ್ಸ್ತದೆ ಒಂದು ಟ್ವೀಟ್ ಅನ್ನು ಅವ್ರು ಶೇರ್ ಮಾಡ್ಕೊಂಡಿದ್ರು, ಅಂದ್ರೆ ಬೇರೆಯವ್ರು ಮಾಡಿರೋ ಟ್ವೀಟ್ ಅನ್ನ ಇವರು ಫಾರ್ವರ್ಡ್ ಮಾಡಿದ್ರು. ನಾಗ್ಪುರದಲ್ಲಿ ನಡೆದಂತಹ ಗಲಭೆ ಸಂಬಂಧಪಟ್ಟಂತೆ ಅಲ್ಲಿ ಹಿಂದೂ ಆಕ್ಟಿವಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನ ತಕ್ಷಣ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಯಾರೋ ಒಬ್ಬ ಕ್ವಶನ್ ಮಾಡಿದ್ದಾನೆ, ಈ ಜುಡಿಷಿಯರಿ ಯಾಕೆ ಈ ರೀತಿ ಮಾಡ್ತಾ ಇದೆ? ಅದು ಕೇವಲ 3,000 ರೂಪಾಯಿ ಶ್ಯೂರಿಟಿ ಇಟ್ಕೊಂಡು ಅವ್ರನ್ನ ರಿಲೀಸ್ ಮಾಡಿದೆ ಕೇವಲ 2 ದಿನದಲ್ಲಿ. ಇದು ಯಾಕೆ ಈ ರೀತಿ? ಅದು ಬಿಟ್ಟು ಮುಸಲ್ಮಾನರನ್ನ ಇನ್ನೂ ಕೂಡ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕ್ವಶನ್ ಮಾಡಿದ್ದಾರೆ. ಅದನ್ನ ನಮ್ಮ ಪ್ರಕಾಶ್ ರಾಜ್ ಅವರು ಫಾರ್ವರ್ಡ್ ಮಾಡಿದ್ದಾರೆ. ನಿಮ್ಗೆ ಒಂದು ಪ್ರಕಾಶ್ ರಾಜ್ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ಅಲ್ಲಿ ಹಿಂದೂಗಳು ಯಾರು ಕೂಡ ಕಲ್ಲು ಹೊಡಿಲಿಕ್ಕೆ ಹೋಗಿಲ್ಲ, ಅವರು ಪ್ರತಿಭಟನೆ ಮಾತ್ರ ಮಾಡಿದ್ದಾರೆ ಹೊರತು ಕಲ್ಲು ಹೊಡೆದಿಲ್ಲ. ಆದ್ರೆ ಮುಸಲ್ಮಾನರು ಮಾಡಿದ್ದೇನು, ಕಲ್ಲು ಹೊಡೆದಿದ್ದಾರೆ, ದೊಂಬಿ ಮಾಡಿದ್ದಾರೆ, ಬೆಂಕಿ ಹಾಕಿದ್ದಾರೆ. ಅಂತವ್ರನ್ನ ಯಾಕೆ ಅಷ್ಟೊಂದು ಸಡನ್ ಆಗಿ ಬಿಡಲ್ಲ. ಇದನ್ನು ಇವ್ರು ಯೋಚನೆ ಮಾಡಬೇಕು. ಅವ್ರು 1000 ರೀಸನ್ ಹೇಳ್ಬಹುದು, ಈ ರೀತಿ ಆಗಿದೆ ಆ ರೀತಿ ಆಗಿದೆ ಅಂತ ಹೇಳ್ಕೊಂಡು. ಅದೆಲ್ಲದಕ್ಕೂ ಕಲ್ಲು ಹೊಡೆಯೋದು ಪರಿಹಾರ ಅಲ್ಲ, ಬೇರೆ ಇದೆ, ಪರಿಹಾರ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಅಲ್ಲೋಗಿ ಪ್ರಶ್ನೆ ಮಾಡಬೇಕು ಅಥವಾ ಅಲ್ಲೋಗಿ ಜಸ್ಟ್ ಆಸ್ಕಿಂಗ್ ಅಂತೇಳಿ ಹೇಳಬೇಕು. ಅದನ್ನ ಬಿಟ್ಟು ಕಲ್ಲು ಹೊಡೆದ್ರೆ ಯಾರನ್ನು ಸುಮ್ಮನೆ ಬಿಡ್ತಾರೆ, ಅದು ಬೇರೆ ವಿಷಯ. ಈ ರೀತಿಯಾಗಿ
ಎಲ್ಲಿ ಏನು ನಡೆದ್ರು ಕೂಡ ಶೇರ್ ಮಾಡ್ಕೊಳ್ಳುವಂತಹ ಪ್ರಕಾಶ್ ರಾಜ್ ಅವರಿಗೆ, ಅಥವಾ ದೇಶದಲ್ಲಿ ಎಲ್ಲೆಲ್ಲ ಏನು ನಡೀತದೆ ಅನ್ನೋದನ್ನ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡುವಂತಹ ಪ್ರಕಾಶ್ ರಾಜ್ ಅವರಿಗೆ ಈ ಜಾಹೀರಾತು ಈ ರೀತಿಯಾಗಿ ಪುನಃ ಪ್ರಸಾರ ಆಗ್ತಾ ಇದೆ ಅನ್ನೋದು ಗೊತ್ತಿರಲಿಲ್ಲ ಅಂತೆ. ಅದಕ್ಕಾಗಿ ಈಗ ಅವರು ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ಸಿನಿಮಾ ನಟರು, ನಮ್ಮ ಕನ್ನಡದಲ್ಲಿರುವಂತಹ ಬಹಳಷ್ಟು ಸಿನಿಮಾ ನಟರು ಈ ಗೇಮಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಯಾರೆಲ್ಲ, ಸುದೀಪ್ ಕೂಡ ಇದ್ದಾರೆ, ಹಲವಾರು ಜನರು ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಕೇವಲ ಇವ್ರು ಮಾತ್ರ ಅಲ್ಲ, ಬಹಳಷ್ಟು ಜನರು ಈ ಗೇಮಿಂಗ್ ಆ್ಯಪ್ಗಳಿಗೆ ಮಾಡೆಲ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೈ ತುಂಬ ಹಣ ಸಿಗ್ತದೆ. ಅದೇ ರೀತಿಯಲ್ಲಿ ಗುಟ್ಕಾ, ಪಾನ್ ಮಸಾಲ ಇಂತಹ ಜಾಹೀರಾತುಗಳಿಗೆ ಕೂಡ ಇವರೆಲ್ಲರೂ ಮಾಡೆಲ್ಗಳಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಹಿಂದಿ ಆಕ್ಟರ್ಸ್ ಇದ್ದಾರಲ್ಲ, ಅವರಿಗೆ ಹಣ ಕೊಡ್ತೇವೆ ಅಂದ್ರೆ ಅವ್ರು ಏನು ಯೋಚನೆ ಮಾಡಲ್ಲ ಹಿಂದೆ ಮುಂದೆ, ತಾವು ಯಾವ ಜಾಹೀರಾತನ್ನ ಮಾಡ್ತಾ ಇದ್ದೇವೆ, ಇದರಿಂದಾಗಿ ಸಮಾಜದ ಮೇಲೆ ಏನಾದರೂ ಎಫೆಕ್ಟ್ ಆಗ್ತದಾ, ಇದು ಏನು ಯೋಚನೆ ಮಾಡ್ದೇನೆ ಅವ್ರು ಈ ಜಾಹೀರಾತುಗಳಲ್ಲಿ ಅಭಿನಯಿಸ್ಲಿಕ್ಕೆ ತಯಾರಿರ್ತಾರೆ. ಯಾಕಂದ್ರೆ ಅವರಿಗೆ ಕೇವಲ ದುಡ್ಡು ಸಿಕ್ಕಿದ್ರೆ ಸಾಕು. ಅದೇ ರೀತಿಯಾದಂಥ ಮೆಂಟಾಲಿಟಿ ಪ್ರಕಾಶ್ ರಾಜ್ ಅವರಿಗೆ ಇತ್ತು ಅನಿಸ್ತದೆ. ಹಾಗಾಗಿ ಈ ಗೇಮಿಂಗ್ ಆ್ಯಪನ್ನು ಇವರು ಪ್ರಮೋಟ್ ಮಾಡಿದ್ದಾರೆ. ಈಗ ಈ ಗೇಮಿಂಗ್ ಆ್ಯಪ್ನಿಂದಾಗಿ ಅವರಿಗೆ ಸಂಕಷ್ಟ ಉಂಟಾಗಿದೆ. ಈಗ ಏನೋ ಪರಿಪರಿಯಾಗಿ ಬೇಡ್ಕೊತಾ ಇದ್ದಾರೆ, ಇಲ್ಲ ನನ್ಗೆ ಗೊತ್ತಿಲ್ಲದೆ ಆಗಿದೆ ಅಂತೇಳಿ. ಆದ್ರೆ ನಾವು ವಿ ಹ್ಯಾವ್ ಟು ಜಸ್ಟ್ ಆಸ್ಕ್ ಹಿಮ್, ಯಾಕೆ ಈ ರೀತಿ ಮಾಡಿದ್ರಿ ಅಂತೇಳಿ. ಅದಕ್ಕೆ ಈಗ ಅವರು ಜಸ್ಟ್ ಆನ್ಸರ್ ಕೊಡಬೇಕಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕಾಶ್ ರಾಜ್ ಅವರು ಈ ಜಾಹೀರಾತಿ ಸಂಬಂಧಪಟ್ಟಂತೆ ಇನ್ಯಾವ ರೀತಿಯ ಸಮಜಾಯಿಷಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಮುಂದೆ ಯಾವುದಾದ್ರೂ ಜಾಹೀರಾತಿನಲ್ಲಿ ಅಭಿನಯ ಮಾಡುವಾಗ ಅದರ ಕಂಟೆಂಟ್ ಏನೋ, ಅದು ಏನನ್ನ ಪ್ರಮೋಟ್ ಮಾಡ್ತದೆ, ಅದರಿಂದ ಯುವಜನತೆ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ತದೆ, ಇದೆಲ್ಲದನ್ನು ಯೋಚನೆ ಮಾಡಿ ಆ ಜಾಹೀರಾತನ್ನ ಇವರು ತಗೊಳ್ಬೇಕಾಗಿ ಬರ್ತದೆ. ಒಟ್ಟಾರೆಯಾಗಿ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಹೇಳ್ಕೊಂಡು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿರುವಾಗಿದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನು ಹಂಚ್ಕೊಂಡಂಥ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.